ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಏನೋ ನಡೀತು. ಆದರೆ ಯಾರ್ಯಾರು ಸಚಿವ ಸ್ಥಾನ ವಂಚಿತರಾಗಿದ್ದಾರೆ ಅವರ ಬೆಂಬಲಿಗರ ಹೋರಾಟ ಆಕ್ರೋಶ ಕಟ್ಟೆ ಹೊಡೆದಿದೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಕೈ ತಪ್ಪಿದೆ ಸಚಿವ ಸ್ಥಾನ. ನೆನ್ನೆನೇ ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ನಾಳೆ ಬಾಗೇಪಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬೆಂಬಲಿಗರು. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಸೇರಿದಂತೆ 3 ತಾಲೂಕುಗಳನ್ನು ಬಂದ್ ಮಾಡ್ತೀವಿ ಅಂತಕ್ಕಂಥದ್ದು ಅವರ ಅಭಿಮಾನಿಗಳ ಮಾತು. ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸಾಮೂಹಿಕ ರಾಜೀನಾಮೆಯ ಬೆದರಿಕೆ ಕೂಡ ಬಂದಿದೆ. ಪದಾಧಿಕಾರಿ ಸ್ಥಾನಕ್ಕೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತಂದ್ಬಿಟ್ಟು. ಬಟ್ ಮುಖ್ಯಮಂತ್ರಿಗಳು ಇವತ್ತೊಂದು ಮಾತು ಹೇಳಿದ್ದಾರೆ, ಯಾರೇ ರಾಜೀನಾಮೆ ಕೊಟ್ಟರು ತಗೋತೀವಿ, ಇಮ್ಮಿಡಿಯೇಟಾಗಿ ತಗೋತೀವಿ ಅಂತಂದ್ಬಿಟ್ಟು. ಇವೆಲ್ಲವೂ ಕೂಡ ಒತ್ತಡ ತಂತ್ರ ನಮ್ಮ ಮುಂದೆ ಬೇಡ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾಳೆ ಬಾಗೇಪಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು 3 ತಾಲೂಕುಗಳ ಬಂದ್ ಮಾಡ್ತೀವಿ ಅಂತಂದ್ಬಿಟ್ಟು ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಇವಾಗ ಕರೆ ಕೊಟ್ಟಿರ್ತಕ್ಕಂಥದ್ದು. ಕಾರಣ ಸೀನಿಯಾರಿಟಿ ಇದೆ, ತುಂಬ ವರ್ಷಗಳಿಂದ ಕಾದಿದ್ದಾರೆ. ಬಾಗೇಪಲ್ಲಿಗೆ ಚಾನ್ಸೇ ಸಿಕ್ಕಿಲ್ಲ ಒಂದು ಸರ್ತಿನೂ. ಬಾಗೇಪಲ್ಲಿಯಿಂದ ಯಾರೂ ಮಂತ್ರಿನೇ ಆಗಿಲ್ಲ, ಕೊಡಿ ಅಂತಕ್ಕಂಥದ್ದು ಅವರ ಆಗ್ರಹ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈಗ ಸಚಿವ ಸ್ಥಾನ ಕೈ ತಪ್ಪಿದೆ. ಹಾಗಾಗಿ ಅವರ ಬೆಂಬಲಿಗರಲ್ಲಿ ಆಕ್ರೋಶ ಮನೆ ಮಾಡಿದೆ. ನಿನ್ನೆಯಷ್ಟೇ ಬುಧವಾರ ಬಂದ್ಗೆ ಕರೆ ನೀಡಿದಂತಹ ಬೆಂಬಲಿಗರು ಇವತ್ತು ಅವರ ಸ್ವಗೃಹದ ಬಳಿ ಜಮಾಯಿಸಿದ್ದಾರೆ. ಇವತ್ತು ನಾಳೆಯ ಬಂದ್ಗೆ ಮತ್ತೆ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗ ಎಲ್ಲ ಪದಾಧಿಕಾರಿಗಳ ಹುದ್ದೆಗೂ ಕೂಡ ರಾಜೀನಾಮೆ ಕೊಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾರೆ. ಈಗಾಗಲೇ ಕೂಡ ಶಾಸಕರ ಗೃಹ ಕಚೇರಿ ಬಳಿ ಎಲ್ಲರೂ ಕೂಡ ಈಗಾಗಲೇ ಕೂಡ ಜಿಲ್ಲೆಯ ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ಇರ್ಬೋದು, ಚೇಳೂರು ಇರ್ಬೋದು, ಬಾಗೇಪಲ್ಲಿಯ ಎಲ್ಲ ಕ್ಷೇತ್ರದ ಮುಖಂಡರು ಕೂಡ ಈಗಾಗಲೇ ಕೂಡ ಜಮಾಯಿಸಿದ್ದಾರೆ. ಅವರೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅವ್ರನ್ನೇ ಇವತ್ತು ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರಿ. ಸರ್, ಈಗಾಗಲೇ ಹೇಳ್ತಿದ್ರಿ ತಾವು ಎಲ್ಲ ಪದಾಧಿಕಾರಿಗಳ ಹುದ್ದೆಗೆ ರಾಜೀನಾಮೆ ಕೊಡ್ತೀರಿ ಅಂತ. ಯಾಕೆ, ಯಾವ ರೀತಿಯ ನೋವು ತಮಗಾಗಿದೆ? ಸರ್, ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥವರು ಸುಬ್ಬಾರೆಡ್ಡಿ ಅವರು 2018ರಲ್ಲಿ ಸಚಿವ ಸ್ಥಾನ ಅವ್ರು ಕೊಡ್ತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತಕ್ಕಂಥ ಗೌರವಕ್ಕೆ ಅದನ್ನು ನಿರಾಕರಣೆ ಮಾಡಿ ಕಾಂಗ್ರೆಸ್ ಪಕ್ಷದ ಉಳ್ಕೊಂಡ್ರು. ಇವತ್ತು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಂಡ್ಯಗೆ 2, ಮೈಸೂರಿಗೆ 2, ಎಲ್ಲ ಕಡೆ ಇದೇನು ಯಾವ ಲಾಬಿ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಮೊದಲು ಗೆದ್ದಿರ್ತಕ್ಕಂಥ ಶಾಸಕರು ಕೊಡಲ್ಲ ಅಂದರು, ಕೊಟ್ಟಿದ್ದಾರೆ. 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿ ಸುಬ್ಬಾರೆಡ್ಡಿ ಅವರು ಜಯಗಳಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೆಲ್ಲ ಒಟ್ಟಾಗಿ ತೆರಳಿ ಸುಬ್ಬಾರೆಡ್ಡಿ ಅವರನ್ನ, ಅದು ಕೂಡ ವಿಶೇಷ, ಇಲ್ಲಿ ಸುಬ್ಬಾರೆಡ್ಡಿ ಅವರ ಮೇಲೆ ಸೋತಿರ್ತಕ್ಕಂಥ ಸಂಪಂಗಿ ಅವರು ಕೂಡ ದೆಹಲಿಗೆ ಬಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಒಂದು ಮನವಿಯನ್ನು ಕೊಟ್ಟರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಹಿಂದುಳಿದಿದೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ಕೂಡ ಸುಬ್ಬಾರೆಡ್ಡಿ ಅವರು ಹೆಗಲಿಗೆ ಹಾಕ್ಕೊಂಡಿದ್ರು. ಎಲ್ಲ ಕಡೆ ಸುಬ್ಬಾರೆಡ್ಡಿ ಅವರಿಗೆ ಒಂದು ಇದಿತ್ತು. ಇವತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಇದು ದೊಡ್ಡ ನೋವಾಗಿದೆ. ಅದರಿಂದ ನಾವೆಲ್ಲ ಬೇಸತ್ತು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀವಿ. ಸುಬ್ಬಾರೆಡ್ಡಿ ಅವರು ನಮ್ಮ ಸಂಪರ್ಕಕ್ಕೆ ಇನ್ನೂ ಸಿಗ್ತಾ ಇಲ್ಲ. ಅವರು ಬಂದ ಮೇಲೆ, ಅವರ ನಿರ್ಧಾರದ ಮೇಲೆ ಅವರು ಯಾವ ರೀತಿ ನಡ್ಕೊತಾರೋ ಅದರಂತೆ ನಾವು ಕೂಡ ನಡ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಬಂದು ಕರೆ ಕೊಟ್ಟಿದ್ರಿ, ಬಂದು ಯಾವ ರೀತಿ ಮಾಡ್ತೀವಿ? ಬಂದು ತುಂಬ ಶಾಂತಿಯುತವಾಗಿ ಮಾಡ್ತೀವಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಹಿರಿಯರು, ನಮ್ಮ ಮುಖಂಡರು ಎಲ್ಲರೂ ನಿರ್ಣಯ ಮಾಡಿದ್ದಾರೆ. 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ತುಂಬ ಶಾಂತಿಯುತವಾಗಿ ಬಂದ್ ಮಾಡ್ತೀವಿ. ಈಗ ನಮ್ಮ ಸ್ನೇಹಿತರು ನರೇಂದ್ರ ಅವರು ಹೇಳಿದಂಗೆ ಶಿವಶಂಕರ ರೆಡ್ಡಿ ಅವರು ಸೀನಿಯರ್ ಮೋಸ್ಟ್